ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಕ್ಚುಲಿ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ನನಗೆ ವಿಡಿಯೋ ಮಾಡ್ಕೊಳ್ಬೇಕು ಹಾಕ್ಲೋ ಬೇಡವಾ ಅಂತ ಗೊತ್ತಿಲ್ಲ. ಬಟ್ ಇವಾಗ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಲ್ವಾ, ಸೊ ಏನಾದ್ರೂ ನನಗೆ ಗೊತ್ತಿರೋವಂಥದ್ದು ನನ್ನ ಒಂದು ಏನ್ ಲೈಕ್ ಅಂದ್ರೆ ಯಾವ ಸ್ಟೈಲ್ ಅಂತಂದ್ರೆ, ಇವಾಗ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ, ಬಿಗಿನರ್ ಆಗಿರೋದ್ರಿಂದ ನನಗೆ ತುಂಬಾ ಕೆಲವೊಂದು ವಿಷಯಗಳನ್ನ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ತುಂಬಾ ಜನರ ವಿಡಿಯೋ ಮೇಕಪ್ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ನಾಲೆಜ್ ಬಗ್ಗೆ ಆಗಿರ್ಬೋದು, ಇನ್ನು ಹೆಚ್ಚೆಚ್ಚು ತಿಳ್ಕೊಳ್ತಾ ಹೋಗ್ಲೇಬೇಕು. ಬಿಕಾಸ್ ಎಷ್ಟು ನಾಲೆಡ್ಜ್ ಇದ್ರೂ ಸಾಕಾಗಲ್ಲ ಈ ಫೀಲ್ಡ್ ಅಲ್ಲಿ. ಸೊ ಹಂಗಾಗಿ ಸರ್ಚ್ ಮಾಡ್ತಾ ಇರ್ತೀನಿ. ಅಂಡ್ ನನ್ಗೂ ಅಷ್ಟೇ ನಾಳೆ ಒಂದು ಆರ್ಡರ್ ಇತ್ತು. ಸೊ ರಿಸೆಪ್ಷನ್ ಮೇಕ್ ಓವರ್ ಲುಕ್ ಮಾಡ್ಕೊಡ್ಬೇಕಿತ್ತು. ಸೊ ಹಂಗಾಗಿ ಅಲ್ಲಿ ಹೋಗೋಣ ಅಂತ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕಾದ. ಈಗ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಗಳು ಅಂತಂದ್ಮೇಲೆ ಅವ್ರಿಗೆ ಗೊತ್ತಿರುತ್ತೆ, ಒಂದು ವಸ್ತುಗಳನ್ನ ಬಿಟ್ಟೋದ್ರೂ ಅಲ್ಲಿ ಪರದಾಡ್ಬೇಕಾಗುತ್ತೆ. ಕ್ಲೈಂಟ್ಸ್ ಗಳನ್ನೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಸಮಟೈಮ್ಸ್. ಇವಾಗ ನಾವು ನಮ್ ಜವಾಬ್ದಾರಿ ಅಂತಂದ್ಮೇಲೆ ಎಲ್ಲದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ತಗೊಂಡು ಹೋಗ್ಲೇಬೇಕು. ಸೊ ನನ್ಗೆ ಪ್ರತಿ ಸಲ ಹಂಗೆ ಆಗಿರೋದು, ಏನಾದ್ರೂ ಒಂದೊಂದು ಮಿಸ್ ಮಾಡ್ಕೊಂಡು ಹೋಗೋ ತರದ್ದು ಅದೇ ರೀತಿ ಎಲ್ಲ ಆಗೋದು. ಸೊ ಹಂಗಾಗಿ ನಾನು ಇವತ್ತು ಅದೇ ನಾಳೆ ಇದೆ ನನ್ಗೆ ಮೇಕ್ ಓವರ್ ಒಂದು. ಸೊ ಅದಕ್ಕೋಸ್ಕರ ಇವತ್ತೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಒಂದು 2 ಟೈಮ್ಸ್ ಅಲ್ಲಿ ನಾನು ಬ್ರಷಸ್ ಬ್ಲೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದೇನ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ. ಅಂತಂದ್ರೆ ಲೈಕ್ ಸ್ಟಾರ್ಟಿಂಗ್ ಒನ್ ಟೈಮ್ ಅಲ್ಲಿ ಹೊಸದಿತ್ತು. ಸೊ ನೆಕ್ಸ್ಟ್ ಟೈಮ್ ಅದನ್ನೇ ಯೂಸ್ ಮಾಡಿದೆ. ಅಂಡ್ ತುಂಬಾ ಪ್ರಾಡಕ್ಟ್ಸ್ ನೆಲ್ಲ ಅಂದ್ರೆ ರ್ಯಾಂಡಮ್ ಆಗಿ ಚೂಸ್ ಮಾಡಿ ಬ್ರಷ್ ಗಳಿತ್ತಲ್ಲ, ಸೊ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡಿದ್ದೆ. ಸೊ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ಆಗಿರ್ಬೋದು, ಬ್ಲಷಿಂಗ್ ಮತ್ತೆ ಮೈನ್ ಆಗಿ ಪೌಡರ್ ಮತ್ತೆ ಕರೆಕ್ಟರ್ ಬ್ರಷ್ಗಳನ್ನ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ಯಾಕೆ ಅಂತಂದ್ರೆ ಅದು ಇಲ್ಲಿ ಕ್ರೀಮ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಕುತ್ಕೊಳ್ತಾ ಒಬ್ಬೊಬ್ರು ಸ್ಕಿನ್ ಟೈಪ್ಸ್ ಒಂಥರ ಇರುತ್ತೆ. ಒಬ್ಬೊಬ್ರಿಗೆ ಅದ್ರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ತರದ್ದೆಲ್ಲ ಒಬ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಒಬ್ಬೊಬ್ರು ಸ್ಕಿನ್ ಟೈಪ್ ಒಂಥರ. ಸೊ ಹಂಗಾಗಿ ನಾನು ನಾಳೆ ಮೇಕ್ ಓವರ್ಗೆ ಹೋಗ್ಬೇಕು ಅಂತ ಇವತ್ತೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇವತ್ತು ಬ್ಯೂಟಿ ಬ್ಲೆಂಡರ್ಸ್ ಮತ್ತೆ ಬ್ರಷಸ್ ಗಳನ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಇದ್ದೆ. ಸೊ ಅವಾಗ ನನ್ಗೆ ಒಂದು ಥಾಟ್ ಬಂತು, ನಾನು ಯಾವ ರೀತಿ ಬೇರೆ ವಿಡಿಯೋಸ್ ಎಲ್ಲ ನೋಡಿ ಚೆಕ್ ಮಾಡ್ಕೊಳ್ತೀನಿ. ಸಮಟೈಮ್ಸ್ ಅಂತವ್ರಿಗೆ ಈಗ ಲೈಕ್ ನನ್ನ ತರ ಲೈಕ್ ನನ್ನ ವೇಲಿ ನಾನು ಬ್ರಷಸ್ ಗಳನ್ನ ಬ್ಲೆಂಡರ್ಸ್ ನಾಗ್ಲಿ ಕ್ಲೀನ್ ಮಾಡ್ಕೊಂಡೆ ಇವತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಳ್ಳೋಣ. ಯಾರಿಗಾದ್ರೂ ಇನ್ ಕೇಸ್ ಯೂಸ್ ಆದ್ರೂ ಆಗ್ಬೋದು. 100 ಜನಕ್ಕಿಲ್ಲ ಅಂದ್ರೂ ಒಂದು 20 ಜನಕ್ಕಾದ್ರೂ ಯೂಸ್ ಆಗುತ್ತೆ, ನೋಡೋರು ಇರ್ತೀರಾ. ಸೊ ಅಂತವ್ರು ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತು ಯಾವ ರೀತಿ ಇಲ್ಲ ನಾನು ಕ್ಲೀನ್ ಮಾಡ್ಕೊಂಡೆ, ಯಾವ ರೀತಿ ಡ್ರೈ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಆ ಒಂದು ಮೆಥಡ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹೋಪ್ ನಿಮ್ಗೆ ನನ್ನ ಒಂದು ಈ ರೀತಿ ಸಿಂಪಲ್ ಮೆಥಡ್ ಇಷ್ಟ ಆಗ್ಬೋದು ಅಂಡ್ ಯೂಸ್ ಆಗ್ಬೋದು. ತುಂಬಾ ಬೇಗ, ತುಂಬಾ ಈಸಿಯಾಗಿ, ತುಂಬಾ ಹೈಜಿನಿಕ್ ಆಗಿ ನಿಮ್ ಬ್ರಷಸ್ ಗಳು ಇರುತ್ತೆ ಈ ರೀತಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ. ನಾನು ಒನ್ ಟೈಮ್ ಯಾವಾಗೋ ವಾಶ್ ಮಾಡಿದ್ದೆ, ಬಟ್ ಈ ಟೈಮ್ ಅಲ್ಲಿ ನಾಳೆ ತಗೊಂಡ್ ಹೋಗ್ಬೇಕು ಅಂತ ಇವತ್ತೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ. ಅಂಡ್ ಇನ್ನು ನಾನು ಸ್ನಾನ ಮಾಡ್ಕೊಂಡಿಲ್ಲ, ಸ್ನಾನ ಮಾಡ್ಬೇಕು, ಇನ್ನು ಕೆಲಸ ಇದೆ, ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಪಾಪನ್ ಇವಾಗ ಮಲಗಿಸಿದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ನೋಡಿ ನಿಮ್ಗೆ ತೋರಿಸ್ತೀನಿ ನಾನು ನನ್ನ ಬ್ಲೆಂಡರ್ಸ್ ಮತ್ತೆ ಬ್ರಷಸ್ ಗಳೆಲ್ಲ ಎಷ್ಟು ಕಲರ್ ತರ ಆಗಿದೆ, ಲೈಕ್ ಅಂತಂದ್ರೆ ಪ್ರಾಡಕ್ಟ್ಸ್ ಎಲ್ಲ ಕೂತಿದೆ ಅಂತ. ಸೊ ಪ್ರತಿ ಸಲನೂ ನಾವು ಹೈಜಿನಿಕ್ ಆಗಿ ಬ್ರಷಸ್ ಆಗ್ಲಿ ಬ್ಯೂಟಿ ಬ್ಲೆಂಡರ್ಸ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು. ಒಂದು ಮೇಕ್ ಓವರ್ ಹೋಗ್ತೀವಿ ಅಂದ್ರೆ ಆ ರೂಲ್ಸ್ ನಾವು ಖಂಡಿತ ಫಾಲೋ ಮಾಡ್ಲೇಬೇಕು. ಬಿಕಾಸ್ ಹೈಜಿನಿಕ್ ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಒಬ್ಬೊಬ್ರು ಕ್ಲೈಂಟ್ಸ್ ಸ್ಕಿನ್ ಟೈಪ್ ಒಂದೊಂದರ ಇರುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಈ ಒಂದು ಟಿಪ್ಸ್ ನ ಫಾಲೋ ಮಾಡ್ತಾ ಇರಿ. ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ಆ ರೀತಿ ಮಾಡಬಾರ್ದು. ಈ ಬೌಲ್ ಅಲ್ಲಿ ನಾನು ಸ್ವಲ್ಪ ಹಾಟ್ ವಾಟರ್ ತಗೊಂಡಿದ್ದೀನಿ, ಅಂದ್ರೆ ತುಂಬಾ ಹಾಟ್ ಏನಿಲ್ಲ, ಈ ಲೂಕ್ ವಾಮ್ ವಾಟರ್. ಅಂಡ್ ಈ ಬೌಲ್ ಅಲ್ಲಿ ನಾನು ಜಸ್ಟ್ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ. ಸೊ ಇವಾಗ ನಾನು ಫಸ್ಟ್ ಬ್ಲೆಂಡರ್ಸ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಬೇಬಿ ಶಾಂಪು ತಗೊಂಡಿದ್ದೀನಿ. ಅಂಡ್ ಇದು ಆಲ್ಮಂಡ್ ಆಯಿಲ್ ಪಾಪುಗೆ ಯೂಸ್ ಮಾಡ್ತಿದ್ದ ಬಾಟಲ್ ಮಿಕ್ಕಿತ್ತು. ಅಂಡ್ ನನ್ನ ಹತ್ರ ಬೇಬಿ ಶಾಂಪೂ ಕೂಡ ಕಮ್ಮಿ ಇತ್ತು. ಸೊ ಅದನ್ನ ಒಂದ್ಸಲ ಈ ಬಾಟಲ್ಗೆ ಹಾಕಿಟ್ಕೊಂಡಿದ್ದೆ. ಆ ಒಂದು ಬೇಬಿ ಶಾಂಪೂ ಏನಿತ್ತು ಅದನ್ನ ನಾನು ಹಾಟ್ ವಾಟರ್ ಹಾಕೊಂಡು ನೀಟಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾವು ಏನು ಬ್ಯೂಟಿ ಬ್ಲೆಂಡರ್ಸ್ ಎಲ್ಲ ಇತ್ತಲ್ವಾ ಯೂಸ್ ಮಾಡಿರೋದು, ಅದನ್ನೆಲ್ಲ ಅದ್ರೊಳಗೆ ಡ್ಯಾಂಪ್ ಮಾಡ್ತೀನಿ. ಸೊ ನೀವು ಈ ರೀತಿ ಒಂದು ಹಾಟ್ ವಾಟರ್ಗೆ ಬೇಬಿ ಶಾಂಪೂ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಹೈಜಿನಿಕ್ ಆಗೂ ಇರುತ್ತೆ. ಈಗ ಬೇಬಿ ಪ್ರಾಡಕ್ಟ್ಸ್ ಅಂತಂದ್ರೆ ತುಂಬಾನೇ ಫ್ರೆಶ್ ಆಗಿ ಒಂದು ಯಾವುದೇ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗದೆ ಇರೋ ರೀತಿನೇ ಬೇಬಿ ಸ್ಕಿನ್ ಗಳಿಗೆ ಮಾಡಿರ್ತಾರಲ್ವಾ. ಸೊ ಹಂಗಾಗಿ ಅದು ತುಂಬಾ ಒಂದು ಗುಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಶಾಂಪೂ ಆಗಿರ್ಬೋದು, ಆಯಿಲ್ ಆಗಿರ್ಬೋದು. ಇವಾಗ ನಾನು ಇನ್ನೊಂದು ಸ್ವಲ್ಪ ಶಾಂಪೂ ಹಾಕೊಳ್ತಾ ಇದೀನಿ. ಲಾಸ್ಟ್ ಟೈಮ್ ಅಲ್ಲೂ ಸರ್ ನಾನು ಇದೇ ವೇನ ಯೂಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಬಟ್ ಈ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಬೇಬಿ ಶಾಂಪೂ ಕಮ್ಮಿ ಇದ್ದಿದ್ದರಿಂದ ಇನ್ನೂ ಸ್ವಲ್ಪ ಬೇಕಾಗಿತ್ತು. ಇಟ್ಸ್ ಓಕೆ. ಬಟ್ ಇವಾಗ ಒಂದು ಮೇಕ್ ಓವರ್ಗೆ ಹೋಗಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ತುಂಬಾ ಚೆನ್ನಾಗಿ ಕ್ಲೀನ್ ಆಯ್ತು ಅಂತಾನೆ ಹೇಳ್ಬೋದು. ನೋಡಿ ಇವಾಗ ಒಂದೇ ವಾಶ್ ಅಲ್ಲಿ ಜಸ್ಟ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಅದೇನು ಹಾಟ್ ವಾಟರ್ಗೆ ಶಾಂಪೂ ಹಾಕಿದ್ದೆ, ಅದ್ರೊಳಗೆ ಬ್ಯೂಟಿ ಬ್ಲೆಂಡರ್ಸ್ ಆಗಿರ್ಬೋದು, ಪಿಜ್ಜಾ ಶೇಪ್ ಅಲ್ಲಿರೋ ಪಫ್ ಆಗಿರ್ಬೋದು, ಪ್ರತಿಯೊಂದು
ವಿಷಯನೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ನನಗೂ ಇಷ್ಟೆಲ್ಲ ಮ್ಯಾಟರ್ಸ್ ಇದೆ ಅನ್ನೋದು ಗೊತ್ತಾಗಿದ್ದು. ಸೊ ಕೇಳೋರ್ಗೆ ಅಥವಾ ನೋಡೋರ್ಗೆ ಏನು ತುಂಬಾನೇ ಈಸಿ ಪಟ್ಟಂತ ಹೋಗ್ಬಿಟ್ಟು ಜಾಸ್ತಿ ದುಡ್ಡು ತಗೊಳ್ತಾರೆ ನಮ್ಗೆ ಇರ್ಬೋದು ಅಂತ ಅಂತಾರಲ್ಲ, ಅದ್ ನಿಜವಾಗ್ಲೂ ಹೌದು. ಬಿಕಾಸ್ ಅಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ನಾವು ಓದ್ಕೊಂಡು ಹೋಗಿರ್ತೀವಿ, ಬ್ಯಾಕ್ ಪೇನ್ ಬರುತ್ತೆ ಅಂಡ್ ಕೆಲವೊಂದ್ ಟೈಮ್ ಸೀಟ್ ಸಿಗಲ್ಲ, ಬಸ್ಸಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಅದು ತುಂಬಾ ನೋಡೋದಕ್ಕೆ ಎಷ್ಟು ಈಸಿ ಅಂದ್ರೂ ವರ್ಕ್ ಅಷ್ಟೇ ಕಷ್ಟನೇ ಇರುತ್ತೆ. ಕ್ಲೈಂಟ್ಸ್ಗಳನ್ನ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು, ಆ ರೀತಿ ಇದೆಲ್ಲಾನು ಇರುತ್ತೆ. ಸೊ ನನ್ಗೆ ಇವಾಗ ನಾನು ಇನ್ನು ಬಿಗಿನರ್ ಆಗಿರೋದ್ರಿಂದ ನಂಗೆ ಕಮ್ಮಿ ಇವಾಗ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಸ್ವಲ್ಪ ಆರ್ಡರ್ಸ್ಗಳು ಸಿಗ್ತಾ ಇದೆ. ಇಟ್ಸ್ ಓಕೆ. ಯಾವುದೇ ಒಂದು ಲೈಕ್ ಏನು ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಕೆಲಸ ಆಗಿರ್ಬೋದು, ಸಡನ್ ಆಗಿ ಯಾವ್ದನ್ನು ರಿಸಲ್ಟ್ ಕೊಡಲ್ಲ. ನಮ್ಗೆ ತಾಳ್ಮೆ ಇರಬೇಕು, ನಾವು ವೆಯ್ಟ್ ಮಾಡಬೇಕು ಅಂಡ್ ನಮ್ಮ ಒಂದು 100% ಎಫರ್ಟ್ ನ ಹಾಕಿದ್ರೆ ಖಂಡಿತವಾಗ್ಲೂ ಒಂದ್ ದಿವಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಾನು ಅದೇ ಒಂದು ಥಾಟ್ ಇಟ್ಕೊಂಡು ಪೇಷನ್ಸ್ ಅಲ್ಲಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಪರವಾಗಿಲ್ಲ, ಒಬ್ರಲ್ಲ ಒಬ್ರು ಕೇಳ್ಕೊಳ್ತಾ ಇದ್ದಾರೆ. ನಾನು ಆದಷ್ಟು ಕ್ಲೈಂಟ್ಸ್ಗೆ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ವರ್ಕ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ದುಡ್ಡುಕ್ಕಿಂತನೂ ನಮ್ಮ ವರ್ಕ್ ಹೆಂಗಿರುತ್ತೆ ಅದನ್ನು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಒಬ್ಬೊಬ್ರು ಕ್ಲೈಂಟ್ಸ್ಗಳು ವರ್ಕ್ ನೋಡಿ ಪೇ ಮಾಡೋರು ಇರ್ತಾರೆ. ಯಾಕೆಂತಂದ್ರೆ ವರ್ಕ್ ಚೆನ್ನಾಗಿರೋದು ಇಂಪಾರ್ಟೆಂಟ್. ಈಗ ಪೇ ಮಾಡ್ತಾರೆ ಅಂತ ಹೆಂಗೋ ಮಾಡೋದು ಅಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬಿಕಾಸ್ ನಾವು ಒಬ್ರು ಹೆಣ್ಮಕ್ಳಾಗಿ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಬೇರೆಯವ್ರ ಸ್ಕಿನ್ ಮೇಲೆ ಯಾವತ್ತೂ ಆಟ ಆಡ್ಬಾರ್ದು. ಸೊ ನನ್ಗೆ ಇಷ್ಟ ದಿನಕ್ಕೆ ಒಂದು 3-4 ಮೇಕ್ ಓವರ್ಗೆ ಹೋಗಿದ್ದೀನಿ. ಯಾವ್ದೂ ಅಷ್ಟು ಏನೂನು ಗ್ರೇ ಆಗಿರೋದಾಗಿರ್ಬೋದು ಅಥವಾ ಏನೋ ಹೆಚ್ಚು ಕಮ್ಮಿ ಆಯ್ತು ಅನ್ನೋ ತರದ್ದು ಯಾವ್ದೂ ಆಗಿಲ್ಲ. ನೀವು ಯಾವುದೇ ಒಂದು ಫೀಲ್ಡ್ ಹೋದ್ರೂ ಅಷ್ಟೇ ಪ್ರಾಕ್ಟೀಸ್ ತುಂಬಾನೇ ಮುಖ್ಯ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ವರ್ಕ್ ನ ಮಾಡೋದನ್ನ ಕಲಿತೀವಿ, ಅಷ್ಟು ಚೆನ್ನಾಗಿ ನಮ್ಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ನಾನು ಇವಾಗ ಎಲ್ಲಾನು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮನೇನೆ. ನೋಡಿ ಇವಾಗ ಪಿಜ್ಜಾ ಪಫ್ ಅಲ್ಲಿ ಫಸ್ಟ್ ಎಷ್ಟು ಪೌಡರ್ದೆಲ್ಲಾನು ಕಾಣಿಸ್ತಾ ಇತ್ತು ಕಲರ್, ಇವಾಗೆಲ್ಲಾನು ಫುಲ್ ನೀಟಾಗಿ ವಾಶ್ ಆಯ್ತು. ಫುಲ್ ಎಲ್ಲಾ ಬ್ಯೂಟಿ ಬ್ಲೆಂಡರ್ಸ್ಗಳನ್ನ ನಾನು ಸ್ಕ್ವೀಸ್ ಮಾಡ್ಬಿಟ್ಟು ಆ ಕೋಲ್ಡ್ ವಾಟರ್ ಏನಿದೆ ಅದಕ್ಕೆ ಡ್ಯಾಂಪ್ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನೋಡಿ ಎಷ್ಟು ಗಲೀಜಿದೆ, ಆ ನೀರ್ನ ತೆಗ್ದಾಕ್ಬಿಟ್ಟು ಅದೇ ಬೌಲಲ್ಲಿ ಇನ್ನೊಂದ್ ಸ್ವಲ್ಪ ಹಾಟ್ ವಾಟರ್ ತಗೊಂಡ್ಬಂದೆ. ನಾನು ಆಲ್ರೆಡಿ 1-2-3 ಬ್ರಷಸ್ ನ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಕ್ಲಿಪ್ಪಿಂಗ್ಸ್ ನ ಹಾಕೋದಕ್ಕೆ ಆಗ್ಲಿಲ್ಲ, ಅದು ಸ್ವಲ್ಪ ಡಿಲೇಟ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಅಂಡ್ ಇದನ್ನ ನಾನು ಕಾಫಿ ನಾವೇನು ಕಾಫಿನ ಫಿಲ್ಟರ್ ಮಾಡ್ತೀವಿ, ಸೊ ಅದಕ್ಕೆ ಜಾಲ್ರಿ ಅಂತ ಏನು ಇಟ್ಕೊಂಡಿರ್ತೀವಿ, ಇದು ತುಂಬಾ ಸ್ಟೀಲ್ ಅಲ್ಲಿ ಬರುತ್ತಲ್ಲ, ಅದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹಾಟ್ ವಾಟರ್ಗೆ ಶಾಂಪೂ ಹಾಕೊಂಡು ಬೇಬಿ ಶಾಂಪೂನ ಆ ರೀತಿ ಸ್ವಲ್ಪ ರೌಂಡ್ ಅಪ್ ಮಾಡ್ಬಿಟ್ಟು ದೆನ್ ನೆಕ್ಸ್ಟ್ ಅದನ್ನ ಈ ರೀತಿ ಏನ್ ಜಾಲ್ರಿ ತಗೊಂಡಿದೀನಿ ನಾನು ಅದ್ರ ಮೇಲೆ ಜಸ್ಟ್ ಹಂಗೆ ರಬ್ ಮಾಡೋ ತರ, ತುಂಬಾ ಹಾರ್ಶ್ ಆಗಿ ಮಾಡಬಾರ್ದು. ಬಿಕಾಸ್ ಅದ್ರಲ್ಲಿ ಏನಿರುತ್ತೆ ನಮ್ಮ ಬ್ರಷಸ್ ಅಲ್ಲಿ ಕೂದಲು ತರ ಅದೆಲ್ಲನೂ ಕಿತ್ತೋಗೋ ಚಾನ್ಸಸ್ ಇದೆ. ಸೊ ನೀವು ಆದಷ್ಟು ಈಗ ಫ್ಲಾಟ್ ಅಲ್ಲಿ ಕೊಟ್ಟಿದ್ರೆ ಫ್ಲಾಟ್ ಸೈಡ್ ಬ್ರಷ್ ನ ಕ್ಲೀನ್ ಮಾಡೋ ತರದ್ದು ಅಂಡ್ ಸ್ವಲ್ಪ ಈಗ ಲೈಕ್ ಬ್ಲಷ್ ಇಂದೆಲ್ಲ ಆದ್ರೆ ಫುಲ್ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಬಹುದು. ಸೊ ನೀವು ಅದು ಯಾವ ಹ್ಯಾಂಗಲ್ ಅಲ್ಲಿ ಯಾವ ವೇಲ್ ಇರುತ್ತೆ ಆ ಒಂದು ಆಂಗಲ್ ಅಲ್ಲೇ ಇದ್ ಮಾಡ್ಬೇಕು. ಸೊ ನಾನು ಇವಾಗ ನೋಡಿ ಕಾಂಟೋರ್ ಬ್ರಷ್ ನ ನಾನು ಕಾಂಟೋರ್ ಯಾವ ರೀತಿ ಡೌನ್ವರ್ಡ್ಸ್ ಮಾಡ್ತೀವಿ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಶಾಂಪೂನ ಯೂಸ್ ಮಾಡ್ಬೋದು, ಬಟ್ ನನಗೆ ಅದು ಅಷ್ಟು ಹೈಜೀನಿಕ್ ಆಗಿ ಅಂಡ್ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಸೊ ಹಂಗಾಗಿ ನಾನು ಬೇಬಿ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ನಾನು ನೋಡಿದ್ದೀನಿ ನಾರ್ಮಲ್ ಶಾಂಪೂಗಳನ್ನೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಂಗೆ ಮೋಸ್ಟ್ ಫೇವ್ರೆಟ್ ಹೈಜೀನಿಕ್ ಆಗಿರ್ಬೇಕು ನನ್ನ ಕ್ಲೈಂಟ್ಸ್ಗೆ ವರ್ಕ್ ಅಂದಾಗ ನಾನು ಪ್ರಿಫರ್ ಮಾಡೋದು ಬೇಬಿ ಶಾಂಪೂನ. ನೀವು ಎನಿ ಬ್ರ್ಯಾಂಡ್ ತಗೊಳ್ಳಿ, ನಾನಿಲ್ಲಿ ಹಿಮಾಲಯ ಅದನ್ನ ಯೂಸ್ ಮಾಡಿದೆ ಅಂಡ್ ನೀವು ಇದಕ್ಕೆ ಆಲಿವ್ ಆಯಿಲ್ ಸಹ ಆಡ್ ಮಾಡ್ಕೊಬಹುದು. ನನ್ನ ಹತ್ರ ಇರ್ಲಿಲ್ಲ ಅಂತ ನಾನು ಹಾಕೊಂಡಿಲ್ಲ. ಸೊ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಜಾರ್ ತರ ಲೈಕ್ ಅದನ್ನ ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ ಅದ್ರದನ್ನ ಏನಕ್ಕೋ ಸುಮ್ಮನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಾಟ್ ತರಕ್ಕೇನೋ ಹಾಕೋದಕ್ಕೆ ಅಂತ. ಬಟ್ ನನ್ಗೆ ಯಾವುದೋ ಗಿಡ ಹಾಕಕ್ ಆಗ್ಲಿಲ್ಲ ಅನ್ಕೊಂಡು ಅದನ್ನ ಒಳಗೇನೆ ಏನಕ್ಕಾರು ಆಗುತ್ತೆ ಅಂತ ಇಟ್ಕೊಂಡೆ. ಬಟ್ ಅದು ಇವತ್ತು ನನ್ಗೆ ಯೂಸ್ ಆಯ್ತು. ಈ ರಿಸೈಕಲ್ ಅಂತ ಮಾಡ್ತೀವಲ್ಲ ನೋಡಿ ಎಷ್ಟೆಲ್ಲ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಅಂತಂದ್ರೆ, ಇವಾಗ ನಾನು ಅದೇನು ಕೋಲ್ಡ್ ವಾಟರ್ ಒಳಗೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ನೀರ್ನ ಸ್ಕ್ವೀಸ್ ಮಾಡಿ ಆ ಒಂದು ಏನ್ ಜಾರ್ ತಗೊಂಡಿದೀನಿ ಪ್ಲಾಸ್ಟಿಕ್ ಅದಕ್ಕೆ ಈ ರೀತಿ ಉಲ್ಟಾ ಇಟ್ಕೊಳ್ತಾ ಇದೀನಿ ಬ್ರಷಸ್ ನ. ಅಂದ್ರೆ ಕೆಳಗಿಟ್ರೆ ಅಷ್ಟು ಬೇಗ ಡ್ರೈ ಆಗೋದಿಲ್ಲ. ಸೊ ಹಂಗಾಗಿ ಇವಾಗ ಇದನ್ನೆಲ್ಲಾನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಕೆಲವೊಂದು ಓವನ್ ಅಲ್ಲೆಲ್ಲ ಎಷ್ಟು ಡ್ರೈ ಮಾಡಿರೋದನ್ನ ನಾನು ವಿಡಿಯೋಸ್ ನೋಡಿದ್ದೀನಿ. ಬಟ್ ನಾರ್ಮಲ್ ಆಗಿ ಸನ್ನಿಂದ ಏನ್ ಕಿರಣಗಳು ಬರುತ್ತೆ ಲೈಕ್ ಅದರಿಂದ ಬಿಸಿಲು ಬರುತ್ತಲ್ಲ ಅದು ಒಂಥರ ನ್ಯಾಚುರಲ್ ಡ್ರೈಯರ್ ಅಂತಾನೆ ಹೇಳ್ಬೋದು. ನಾನು ಆದಷ್ಟು ಪ್ರಿಫರ್ ಮಾಡೋದು ಲಾಸ್ಟ್ ಟೈಮ್ ನಾನು ಅದೇ ವೇನ ಯೂಸ್ ಮಾಡಿದ್ದೆ. ಈ ರೀತಿ ಎಲ್ಲ ಚೆನ್ನಾಗಿ ಬ್ಯೂಟಿ ಬ್ಲೆಂಡರ್ಸ್ ನೆಲ್ಲ ಸ್ಕ್ವೀಸ್ ಮಾಡಿ ಇಟ್ಟು ನಾನು ಬಿಸಿಲಲ್ಲಿ ಒಣಗಿಸಿದ್ದೆ. ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ನಾನು ಯಾವ ರೀತಿ ಇಟ್ಟಿದ್ದೆ ಅಂತ. ಸೊ ಇವಾಗೆಲ್ಲ ಬ್ಲೆಂಡರ್ಸ್ಗಳನ್ನ ನೀಟಾಗಿ ವಾಟರ್ ಇಲ್ದ ಇರೋ ತರ ಸ್ಕ್ವೀಸ್ ಮಾಡ್ಕೊಂಡು ಈ ಒಂದು ಬ್ಲೆಂಡರ್ಸ್ಗಳನ್ನ ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಪಿಜ್ಜಾ ಪಫ್ ಅಲ್ಲೂ ಅಷ್ಟೇನೆ ಪೌಡರ್ದು ತುಂಬಾ
ಕಲರ್ ಆಗಿತ್ತು. ಸೊ ಅದನ್ನು ಆಲ್ಮೋಸ್ಟ್ ಡ್ರೈ ಆಯ್ತು. ಬಟ್ ಒಂದು ನಂಗೆ ಅಂತಂದ್ರೆ ಒಂದ್ ಸ್ವಲ್ಪ ಬ್ಲಶ್ ಇಂದು ಕಲರ್ ಸ್ವಲ್ಪ ಪಿಂಕಿಶ್ ಆಗಿರೋದ್ರಿಂದ ಅದ್ ಸ್ವಲ್ಪ ಹೋಗ್ಲಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಹತ್ರ ಬೇಬಿ ಶಾಂಪು ಜಾಸ್ತಿ ಇರ್ಲಿಲ್ಲ. ನೆಕ್ಸ್ಟ್ ಟೈಮ್ ಈ ಒಂದು ಮೇಕ್ ಓವರ್ ಮುಗಿಸಿ ನಾನು ಮತ್ತೆ ಕ್ಲೀನ್ ಮಾಡ್ಕೊಳ್ತೀನಿ ಬ್ರಷಸ್ ನ. ನನ್ಗೆ ಇನ್ನೊಂದು ಇದೆ 21st ಆರ್ಡರ್, ಸೊ ಅದಕ್ಕೆ ಹೋಗ್ಬೇಕು. ಇವಾಗ ನಾನು ಬ್ಲೆಂಡರ್ಸ್ಗಳನ್ನೆಲ್ಲ ಅದೇನು ವಾಟರ್ ತಗೊಂಡಿದ್ನಲ್ಲ ಆ ಒಂದು ವಾಟರ್ನ ತೆಗ್ದಾಕ್ಬಿಟ್ಟು ಅದಕ್ಕೇನೆ ಇಟ್ಕೊಂಡು, ಇವಾಗ ಆಚೆ ಕಡೆ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು. ಸೊ ಹಂಗಾಗಿ 2 ಬೌಲು ಮತ್ತೆ ಅದೇನ್ ಬ್ರಷಸ್ ಇಟ್ಟಿದ್ದೀನಿ ಅದನ್ನೆಲ್ಲಾನು ತಗೊಂಡು ಇವಾಗ ಆಚೆ ಹೋಗ್ತೀನಿ. ಬನ್ನಿ ತೋರಿಸ್ತೀನಿ. ಇವಾಗ ಆಚೆ ಬಂದೆ, ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು, ನೀವು ನೋಡ್ತಿರ್ಬೋದು. ಸೊ ಈ ರೀತಿ ಇದನ್ನ ಪ್ಲೇಸ್ ಮಾಡಿದ್ದೀನಿ. ಬಟ್ ನಿಮ್ಗೆ ಒಂದು ವೇ ಯೂಸ್ ಆಗುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಲೋಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.